ಎಸ್ಎನ್ ಮನೆಗೆ ನುಗ್ಗಿ ಗನ್ ತೋರಿಸಿ ಚಾಕು ತೋರಿಸಿ ದರೋಡೆಯನ್ನು ಮಾಡಿದ್ದಾರೆ. ಹೊಂಬಾಳೇಗೌಡ ಪತ್ನಿ ಮೊಮ್ಮಗ ಇದ್ದಾಗ ಕೃತ್ಯವನ್ನ ಎಸಗಲಾಗಿದೆ. ನಗದು ಚಿನ್ನ ಮೊಬೈಲ್ ಕಸಿದುಕೊಂಡು ಪರಾರಿಯಾಗಿದ್ದಾರೆ ದುಷ್ಕರ್ಮಿಗಳು. ಬೆಂಗಳೂರಿನಲ್ಲಿ ಹಾಡಹಗಲೇ ನಡೆದಿರತಕ್ಕಂತಹ ದರೋಡೆ ಇದು. ಹೊಂಬಾಳೇಗೌಡರ ಮನೆಯಲ್ಲಿ ಹೊಂಬಾಳೇಗೌಡ ಪತ್ನಿ ಮೊಮ್ಮಗ ಇದ್ದಾಗ ಕೃತ್ಯವನ್ನ ಎಸಗಲಾಗಿದೆ. ಇನ್ನು ಈ ಘಟನೆಯಲ್ಲಿ 20 ಲಕ್ಷ ರೂಪಾಯಿ ನಗದು, ಅರ್ಧ ಕೆಜಿ ಚಿನ್ನ, ಮೊಬೈಲ್ ಅನ್ನ ಕಸಿದುಕೊಂಡು ದುಷ್ಕರ್ಮಿಗಳು ಪರಾರಿಯಾಗಿದ್ದಾರೆ. 20 ಲಕ್ಷ ನಗದು, ಅರ್ಧ ಕೆಜಿ ಚಿನ್ನ ಜೊತೆಗೆ ದರೋಡೆಕೋರರು ಎಲ್ಲವನ್ನೂ ಕೂಡ ದೋಚಿಕೊಂಡು ಪರಾರಿಯಾಗಿದ್ದಾರೆ. ಬೆಂಗಳೂರಿನ ಯಲಹಂಕದಲ್ಲಿರತಕ್ಕಂತಹ ಬ್ಯಾಡರಹಳ್ಳಿಯಲ್ಲಿ ಹೊಂಬಾಳೇಗೌಡರ ಮನೆಯಲ್ಲಿ ಹೊಂಚು ಹಾಕಿ ಸಂಚನ್ನು ರೂಪಿಸಿ ದೊಡ್ಡ ಮಟ್ಟದಲ್ಲಿ ದರೋಡೆಯನ್ನು ಮಾಡಿರತಕ್ಕಂಥದ್ದು ನಾರ್ಮಲ್ ಅಲ್ಲ. ಪೊಲೀಸರ ಸೋಗಿನಲ್ಲಿ ನಾವು ಪೊಲೀಸರು ಅಂತಕ್ಕಂತಹ ಡ್ರೆಸ್ ಅಲ್ಲಿ ಹಾಕೊಂಡು ಆ ವೇಷದಲ್ಲಿ ಇದ್ಕೊಂಡು ಪೊಲೀಸರ ಹೆಸರನ್ನು ಹೇಳ್ಕೊಂಡು ದರೋಡೆಯನ್ನ ಮಾಡಿದ್ದಾರೆ ಅಂತಂದ್ರೆ ನಿಜಕ್ಕೂ ಕೂಡ ಬೆಚ್ಚಿ ಬೆಳೆಸ್ತಾ ಇದೆ. ಹೆಚ್ಚಿನ ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ರೆಹಮಾನ್ ಹೊಳಲು. ದೂರವಾಣಿ ಸಂಪರ್ಕದಲ್ಲಿ ಎಸ್ ರೆಹಮಾನ್ ನೋಡ್ತಾ ಇದ್ದೀವಿ ನಾವು. ಹಾಡಹಗಲೇ ಅದರಲ್ಲೂ ಕೂಡ ಪೊಲೀಸರ ಸೋಗಿನಲ್ಲಿ ದರೋಡೆ ಮಾಡ್ತಾರಂತಂದ್ರೆ ಏನ್ ಕತೆ ಇದು? ಹೆಚ್ಚಿನ ಮಾಹಿತಿ ಏನೆಲ್ಲ ಸಿಗ್ತಾ ಇದೆ ರೆಹಮಾನ್? ಎಸ್ ವೀರೇಶ್, ಇದು ಬ್ಯಾಡರಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿರುವಂತಹ ಘಟನೆ. ಇತ್ತೀಚೆಗೆ ಕಳ್ಳರು ಒಂದು ಚಾಲಾಕಿತನವನ್ನ ನೋಡಿದ್ರೆ ನಿಜಕ್ಕೂ ಆಶ್ಚರ್ಯ ಆಗುತ್ತೆ ಅಂತಾನೆ ಹೇಳ್ಬೋದು. ಪೊಲೀಸರ ವೇಷದಲ್ಲಿ ಬಂದು ಕಳ್ಳತನ ಮಾಡಿದ್ದಾರೆ ಅಂತಂದ್ರೆ ನಿಜಕ್ಕೂ ಕೂಡ ಒಂಥರ ಆಶ್ಚರ್ಯ ಅಂತಾನೆ ಹೇಳ್ಬೋದು. ಅಂದ್ರೆ ಒಬ್ರು ಸಬ್ ಇನ್ಸ್ಪೆಕ್ಟರ್ ಅಂದ್ರೆ ಯಲಹಂಕ ಪೊಲೀಸರು ಅಂತ ಹೇಳಿಕೊಂಡು ಸಬ್ ಇನ್ಸ್ಪೆಕ್ಟರ್ ವೇಷದಲ್ಲಿ ಮತ್ತೊಬ್ಬರು ಕಾನ್ಸ್ಟೇಬಲ್ ವೇಷದಲ್ಲಿ ಬಂದು ಕಳ್ಳತನವನ್ನ ಮಾಡಿದ್ದಾರೆ. ಸುಮಾರು 20 ಲಕ್ಷ ಹಾಗೂ ಅರ್ಧ ಕೆಜಿ ಅಷ್ಟು ಚಿನ್ನಾಭರಣಗಳನ್ನ ಕದ್ದು ಪರಾರಿಯಾಗಿದ್ದಾರೆ ಅನ್ನುವಂತ ಮಾಹಿತಿಯನ್ನ ಕೂಡ ಈಗ ಕೇಳಿಪಡ್ತಾ ಇದ್ದೀವಿ. ನಾನು ಕೂಡ ಅದೇ ಸ್ಪಾಟ್ ಅಲ್ಲಿ ಇದ್ದೀನಿ. ಸುಮಾರು ಕಳ್ಳತನವನ್ನ ಮಾಡಿದ್ದಾರೆ ಅಂದ್ರೆ ಪೊಲೀಸರ ವೇಷದಲ್ಲಿ ಪೊಲೀಸರ ವೇಷದಲ್ಲಿ ಅದು ಸಬ್ ಇನ್ಸ್ಪೆಕ್ಟರ್ ವೇಷದಲ್ಲಿ ಒಬ್ರು ಬಂದು ಕಾನ್ಸ್ಟೇಬಲ್ ವೇಷದಲ್ಲಿ ಮತ್ತೊಬ್ರು ಬಂದು ಒಳಗಡೆ ಇದ್ದಂತ ಹೊಂಬಾಳೇಗೌಡ ಹಾಗೂ ಪತ್ನಿ ಹಾಗೂ 2.5 ವರ್ಷದ ಮಗುವನ್ನ ಏಕಾಏಕಿ ಚಾಕು ಮತ್ತು ಗನ್ನನ್ನ ತೋರಿಸಿ ಭಯವನ್ನ ಹುಟ್ಟಿಸಿದ್ದಾರೆ. ಭಯವನ್ನ ಹುಟ್ಟಿಸಿದ ನಂತರ ಅವರು ಕೂಡ ಭಯದಲ್ಲಿ ಏನ್ ಮಾಡ್ಬೇಕನ್ನುವಂಥದ್ದನ್ನು ಕೂಡ ಗಾಬರಿಯಾಗಿದ್ದಾರೆ. ಆ ಸಂದರ್ಭದಲ್ಲಿ ಅವರಿಗೆ ಚಾಕು ಹಾಗೂ ಗನ್ನನ್ನ ತೋರಿಸಿ ಭಯವನ್ನ ಬೀಳಿಸಿದ್ದಾರೆ. ಇದೇ ನಾನು ತೋರಿಸ್ತಾ ಇದ್ದೀನಿ ಸ್ಪಾಟ್. ಇದೇ ಸ್ಪಾಟ್ ಅಲ್ಲೇ ಆಗಿರುವಂತಹ ಘಟನೆ. ಇದೇ ಮನೆ, ಅದು ಹೊಂಬಾಳೆ ಅನ್ನುವಂತ ಒಂದು ನಿವಾಸದಲ್ಲಿ ಆಗಿರುವಂತಹ ಘಟನೆ. ಈ ಮನೆಯಲ್ಲಿ ಮಧ್ಯಾಹ್ನ ಅಂದ್ರೆ 2 ಗಂಟೆ ಸುಮಾರಿಗೆ ಬಂದಿರುವಂತಹ ಇಬ್ಬರು ಗಾಡಿ ಚೆಕ್ ಮಾಡುವಂತ ವೇಷದಲ್ಲಿ ಬಂದು ಸುಮಾರು 20 ಕೆಜಿ ಅಂದ್ರೆ 20 ಲಕ್ಷ ಹಣ ಹಾಗೂ ಅರ್ಧ ಕೆಜಿಗೂ ಹೆಚ್ಚು ಚಿನ್ನವನ್ನ ಕದ್ದು ಪರಾರಿಯಾಗಿದ್ದಾರೆ. ನಂತರ ಮಾಂಗಲ್ಯ ಸರಕು ಕೂಡ ಕೈ ಹಾಕಿದಂತಹ ಸಂದರ್ಭದಲ್ಲಿ ಅದನ್ನು ಕೂಡ ಕೊಡ್ಲಿಕ್ಕೂ ಮುಂದಾಗಿದ್ರು. ಆ ಸಂದರ್ಭದಲ್ಲಿ ಕೂಡ ಅವರು ಮಾಂಗಲ್ಯ ಸರವನ್ನ ಬಿಟ್ಟು ಎಸ್ಕೇಪ್ ಆಗಿದ್ದಾರೆ. ಯಲಹಂಕ ಪೊಲೀಸರು ಅಂತ ಹೇಳಿಕೊಂಡು ಪೊಲೀಸ್ ವೇಷದಲ್ಲಿ ಬಂದು ಈ ರೀತಿಯಾದಂತ ಹೊಂಬಾಳೇಗೌಡರು ಅವರ ಕುಟುಂಬದವರು ಹೋಗಿ ಕಂಪ್ಲೇಂಟ್ ಅನ್ನು ನೀಡಿದ್ದಾರೆ. ಎಸ್ಎನ್ ಮನೆಗೆ ನುಗ್ಗಿ ಗನ್ ತೋರಿಸಿ ಚಾಕು ತೋರಿಸಿ ದರೋಡೆಯನ್ನು ಮಾಡಿದ್ದಾರೆ. ಹೊಂಬಾಳೇಗೌಡ ಪತ್ನಿ ಮೊಮ್ಮಗ ಇದ್ದಾಗ ಕೃತ್ಯವನ್ನ ಎಸಗಲಾಗಿದೆ. ನಗದು ಚಿನ್ನ ಮೊಬೈಲ್ ಕಸಿದುಕೊಂಡು ಪರಾರಿಯಾಗಿದ್ದಾರೆ ದುಷ್ಕರ್ಮಿಗಳು. ಬೆಂಗಳೂರಿನಲ್ಲಿ ಹಾಡಹಗಲೇ ನಡೆದಿರತಕ್ಕಂತಹ ದರೋಡೆ ಇದು. ಹೊಂಬಾಳೇಗೌಡರ ಮನೆಯಲ್ಲಿ ಹೊಂಬಾಳೇಗೌಡ ಪತ್ನಿ ಮೊಮ್ಮಗ ಇದ್ದಾಗ ಕೃತ್ಯವನ್ನ ಎಸಗಲಾಗಿದೆ. ಇನ್ನು ಈ ಘಟನೆಯಲ್ಲಿ 20 ಲಕ್ಷ ರೂಪಾಯಿ ನಗದು, ಅರ್ಧ ಕೆಜಿ ಚಿನ್ನ, ಮೊಬೈಲ್ ಅನ್ನ ಕಸಿದುಕೊಂಡು ದುಷ್ಕರ್ಮಿಗಳು ಪರಾರಿಯಾಗಿದ್ದಾರೆ. 20 ಲಕ್ಷ ನಗದು, ಅರ್ಧ ಕೆಜಿ ಚಿನ್ನ ಜೊತೆಗೆ ದರೋಡೆಕೋರರು ಎಲ್ಲವನ್ನೂ ಕೂಡ ದೋಚಿಕೊಂಡು ಪರಾರಿಯಾಗಿದ್ದಾರೆ. ಬೆಂಗಳೂರಿನ ಯಲಹಂಕದಲ್ಲಿರತಕ್ಕಂತಹ ಬ್ಯಾಡರಹಳ್ಳಿಯಲ್ಲಿ ಹೊಂಬಾಳೇಗೌಡರ ಮನೆಯಲ್ಲಿ ಹೊಂಚು ಹಾಕಿ ಸಂಚನ್ನ ರೂಪಿಸಿ ದೊಡ್ಡ ಮಟ್ಟದಲ್ಲಿ ದರೋಡೆಯನ್ನು ಮಾಡಿರತಕ್ಕಂಥದ್ದು ನಾರ್ಮಲ್ ಅಲ್ಲ. ಪೊಲೀಸರ ಸೋಗಿನಲ್ಲಿ ನಾವು ಪೊಲೀಸರು ಅಂತಕ್ಕಂತಹ ಡ್ರೆಸ್ ಅಲ್ಲಿ ಹಾಕೊಂಡು ಆ ವೇಷದಲ್ಲಿ ಇದ್ಕೊಂಡು ಪೊಲೀಸರ ಹೆಸರನ್ನು ಹೇಳ್ಕೊಂಡು ದರೋಡೆಯನ್ನ ಮಾಡಿದ್ದಾರೆ ಅಂತಂದ್ರೆ ನಿಜಕ್ಕೂ ಕೂಡ ಬೆಚ್ಚಿ ಬೆಳೆಸ್ತಾ ಇದೆ. ಹೆಚ್ಚಿನ ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ರೆಹಮಾನ್ ಹೊಳಲು. ದೂರವಾಣಿ ಸಂಪರ್ಕದಲ್ಲಿ ಎಸ್ ರೆಹಮಾನ್ ನೋಡ್ತಾ ಇದ್ದೀವಿ ನಾವು. ಹಾಡಹಗಲೇ ಅದರಲ್ಲೂ ಕೂಡ ಪೊಲೀಸರ ಸೋಗಿನಲ್ಲಿ ದರೋಡೆ ಮಾಡ್ತಾರಂತಂದ್ರೆ ಏನ್ ಕತೆ ಇದು? ಹೆಚ್ಚಿನ ಮಾಹಿತಿ ಏನೆಲ್ಲ ಸಿಗ್ತಾ ಇದೆ ರೆಹಮಾನ್? ಎಸ್ ವೀರೇಶ್, ಇದು ಬ್ಯಾಡರಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿರುವಂತಹ ಘಟನೆ. ಇತ್ತೀಚೆಗೆ ಕಳ್ಳರು ಒಂದು ಚಾಲಾಕಿತನವನ್ನ ನೋಡಿದ್ರೆ ನಿಜಕ್ಕೂ ಆಶ್ಚರ್ಯ ಆಗುತ್ತೆ ಅಂತಾನೆ ಹೇಳ್ಬೋದು. ಪೊಲೀಸರ ವೇಷದಲ್ಲಿ ಬಂದು ಕಳ್ಳತನ ಮಾಡಿದ್ದಾರೆ ಅಂತಂದ್ರೆ ನಿಜಕ್ಕೂ ಕೂಡ ಒಂಥರ ಆಶ್ಚರ್ಯ ಅಂತಾನೆ ಹೇಳ್ಬೋದು. ಅಂದ್ರೆ ಒಬ್ರು ಸಬ್ ಇನ್ಸ್ಪೆಕ್ಟರ್ ಅಂದ್ರೆ ಯಲಹಂಕ ಪೊಲೀಸರು ಅಂತ ಹೇಳಿಕೊಂಡು ಸಬ್ ಇನ್ಸ್ಪೆಕ್ಟರ್ ವೇಷದಲ್ಲಿ ಮತ್ತೊಬ್ಬರು ಕಾನ್ಸ್ಟೇಬಲ್ ವೇಷದಲ್ಲಿ ಬಂದು ಕಳ್ಳತನವನ್ನ ಮಾಡಿದ್ದಾರೆ. ಸುಮಾರು 20 ಲಕ್ಷ
ಹಾಗೂ ಅರ್ಧ ಕೆಜಿಯಷ್ಟು ಚಿನ್ನಾಭರಣಗಳನ್ನ ಕದ್ದು ಪರಾರಿಯಾಗಿದ್ದಾರೆ ಅನ್ನುವಂತ ಮಾಹಿತಿಯನ್ನ ಕೂಡ ಈಗ ಕೇಳಿಪಡ್ತಾ ಇದ್ದೀವಿ. ನಾನು ಕೂಡ ಅದೇ ಸ್ಪಾಟ್ ಅಲ್ಲಿ ಇದ್ದೀನಿ. ಸುಮಾರು ಕಳ್ಳತನವನ್ನ ಮಾಡಿದ್ದಾರೆ ಅಂದ್ರೆ ಪೊಲೀಸರ ವೇಷದಲ್ಲಿ ಪೊಲೀಸರ ವೇಷದಲ್ಲಿ ಅದು ಸಬ್ ಇನ್ಸ್ಪೆಕ್ಟರ್ ವೇಷದಲ್ಲಿ ಒಬ್ರು ಬಂದು ಕಾನ್ಸ್ಟೇಬಲ್ ವೇಷದಲ್ಲಿ ಮತ್ತೊಬ್ರು ಬಂದು ಒಳಗಡೆ ಇದ್ದಂತಹ ಹೊಂಬಾಳೆಗೌಡ ಹಾಗೂ ಪತ್ನಿ ಹಾಗೂ 2.5 ವರ್ಷದ ಮಗುವನ್ನ ಏಕಾಏಕಿ ಚಾಕು ಮತ್ತು ಗನ್ನನ್ನ ತೋರಿಸಿ ಭಯವನ್ನ ಹುಟ್ಟಿಸಿದ್ದಾರೆ. ಭಯವನ್ನ ಹುಟ್ಟಿಸಿದ ನಂತರ ಅವರು ಕೂಡ ಭಯದಲ್ಲಿ ಏನ್ ಮಾಡ್ಬೇಕನ್ನುವಂಥದ್ದನ್ನು ಕೂಡ ಗಾಬರಿಯಾಗಿದ್ದಾರೆ. ಆ ಸಂದರ್ಭದಲ್ಲಿ ಅವರಿಗೆ ಚಾಕು ಹಾಗೂ ಗನ್ನನ್ನ ತೋರಿಸಿ ಭಯವನ್ನ ಬೀಳಿಸಿದ್ದಾರೆ. ಇದೇ ನಾನು ತೋರಿಸ್ತಾ ಇದ್ದೀನಿ ಸ್ಪಾಟ್. ಇದೇ ಸ್ಪಾಟ್ ಅಲ್ಲೇ ಆಗಿರುವಂತಹ ಘಟನೆ. ಇದೇ ಮನೆ, ಅದು ಹೊಂಬಾಳೆ ಅನ್ನುವಂತ ಒಂದು ನಿವಾಸದಲ್ಲಿ ಆಗಿರುವಂತಹ ಘಟನೆ. ಈ ಮನೆಯಲ್ಲಿ ಮಧ್ಯಾಹ್ನ ಅಂದ್ರೆ 2 ಗಂಟೆ ಸುಮಾರಿಗೆ ಬಂದಿರುವಂತಹ ಇಬ್ಬರು ಗಾಡಿ ಚೆಕ್ ಮಾಡುವಂತ ವೇಷದಲ್ಲಿ ಬಂದು ಸುಮಾರು 20 ಕೆಜಿ ಅಂದ್ರೆ 20 ಲಕ್ಷ ಹಣ ಹಾಗೂ ಅರ್ಧ ಕೆಜಿಗೂ ಹೆಚ್ಚು ಚಿನ್ನವನ್ನ ಕದ್ದು ಪರಾರಿಯಾಗಿದ್ದಾರೆ. ನಂತರ ಮಾಂಗಲ್ಯ ಸರಕು ಕೂಡ ಕೈ ಹಾಕಿದಂತಹ ಸಂದರ್ಭದಲ್ಲಿ ಅದನ್ನು ಕೂಡ ಕೊಡ್ಲಿಕ್ಕೂ ಮುಂದಾಗಿದ್ರು. ಆ ಸಂದರ್ಭದಲ್ಲಿ ಕೂಡ ಅವರು ಮಾಂಗಲ್ಯ ಸರವನ್ನ ಬಿಟ್ಟು ಎಸ್ಕೇಪ್ ಆಗಿದ್ದಾರೆ. ಯಲಹಂಕ ಪೊಲೀಸರು ಅಂತ ಹೇಳಿಕೊಂಡು ಪೊಲೀಸ್ ವೇಷದಲ್ಲಿ ಬಂದು ಈ ರೀತಿಯಾದಂತ ಹೊಂಬಾಳೆಗೌಡರು ಅವರ ಕುಟುಂಬದವರು ಹೋಗಿ ಕಂಪ್ಲೇಂಟ್ ಅನ್ನು ನೀಡಿದ್ದಾರೆ. ಎಸ್ಸಿನ ಮನೆಗೆ ನುಗ್ಗಿ ಗನ್ ತೋರಿಸಿ ಚಾಕು ತೋರಿಸಿ ದರೋಡೆಯನ್ನು ಮಾಡಿದ್ದಾರೆ. ಹೊಂಬಾಳೆಗೌಡ ಪತ್ನಿ ಮೊಮ್ಮಗ ಇದ್ದಾಗ ಕೃತ್ಯವನ್ನ ಎಸಗಲಾಗಿದೆ. ನಗದು, ಚಿನ್ನ, ಮೊಬೈಲ್ ಕಸಿದುಕೊಂಡು ಪರಾರಿಯಾಗಿದ್ದಾರೆ ದುಷ್ಕರ್ಮಿಗಳು. ಬೆಂಗಳೂರಿನಲ್ಲಿ ಹಾಡಹಗಲೇ ನಡೆದಿರತಕ್ಕಂತಹ ದೊರಡೆ ಇದು. ಹೊಂಬಾಳೆಗೌಡರ ಮನೆಯಲ್ಲಿ ಹೊಂಬಾಳೆಗೌಡ ಪತ್ನಿ ಮೊಮ್ಮಗ ಇದ್ದಾಗ ಕೃತ್ಯವನ್ನ ಎಸಗಲಾಗಿದೆ. ಇನ್ನು ಈ ಘಟನೆಯಲ್ಲಿ 20 ಲಕ್ಷ ರೂಪಾಯಿ ನಗದು, ಅರ್ಧ ಕೆಜಿ ಚಿನ್ನ, ಮೊಬೈಲ್ ಅನ್ನ ಕಸಿದುಕೊಂಡು ದುಷ್ಕರ್ಮಿಗಳು ಪರಾರಿಯಾಗಿದ್ದಾರೆ. 20 ಲಕ್ಷ ನಗದು, ಅರ್ಧ ಕೆಜಿ ಚಿನ್ನ ಜೊತೆಗೆ ದರೋಡೆಕೋರರು ಎಲ್ಲವನ್ನೂ ಕೂಡ ದೋಚಿಕೊಂಡು ಪರಾರಿಯಾಗಿದ್ದಾರೆ. ಬೆಂಗಳೂರಿನ ಯಲಹಂಕದಲ್ಲಿರತಕ್ಕಂತಹ ಬ್ಯಾಡರಹಳ್ಳಿಯಲ್ಲಿ ಹೊಂಬಾಳೆಗೌಡರ ಮನೆಯಲ್ಲಿ ಹೊಂಚು ಹಾಕಿ ಸಂಚನ್ನ ರೂಪಿಸಿ ದೊಡ್ಡ ಮಟ್ಟದಲ್ಲಿ ದರೋಡೆಯನ್ನು ಮಾಡಿರತಕ್ಕಂಥದ್ದು ನಾರ್ಮಲ್ ಅಲ್ಲ. ಪೊಲೀಸರ ಸೋಗಿನಲ್ಲಿ ನಾವು ಪೊಲೀಸರಂತಕ್ಕಂತಹ ಡ್ರೆಸ್ ಅಲ್ಲಿ ಹಾಕೊಂಡು ಆ ವೇಷದಲ್ಲಿ ಇದ್ಕೊಂಡು ಪೊಲೀಸರ ಹೆಸರನ್ನು ಹೇಳ್ಕೊಂಡು ದರೋಡೆಯನ್ನ ಮಾಡಿದ್ದಾರೆ ಅಂತಂದ್ರೆ ನಿಜಕ್ಕೂ ಕೂಡ ಬೆಚ್ಚಿ ಬೆಳೆಸ್ತಾ ಇದೆ. ಹೆಚ್ಚಿನ ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ರೆಹಮಾನ್ ಹೊಳಲು. ದೂರವಾಣಿ ಸಂಪರ್ಕದಲ್ಲಿ ಎಸ್ ರೆಹಮಾನ್ ನೋಡ್ತಾ ಇದೀವಿ ನಾವು. ಹಾಡ ಹಗಲೇ ಅದರಲ್ಲೂ ಕೂಡ ಪೊಲೀಸರ ಸೋಗಿನಲ್ಲಿ ದರೋಡೆ ಮಾಡ್ತಾರಂತಂದ್ರೆ ಏನ್ ಕತೆ ಇದು? ಹೆಚ್ಚಿನ ಮಾಹಿತಿ ಏನೆಲ್ಲ ಸಿಗ್ತಾ ಇದೆ ರೆಹಮಾನ್? ಎಸ್ ವೀರೇಶ್, ಇದು ಬ್ಯಾಡರಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿರುವಂತಹ ಘಟನೆ. ಇತ್ತೀಚೆಗೆ ಕಳ್ಳರು ಒಂದು ಚಾಲಾಕಿತನವನ್ನ ನೋಡಿದ್ರೆ ನಿಜಕ್ಕೂ ಆಶ್ಚರ್ಯ ಆಗುತ್ತೆ ಅಂತಾನೆ ಹೇಳ್ಬೋದು. ಪೊಲೀಸರ ವೇಷದಲ್ಲಿ ಬಂದು ಕಳ್ಳತನ ಮಾಡಿದ್ದಾರೆ ಅಂತಂದ್ರೆ ನಿಜಕ್ಕೂ ಕೂಡ ಒಂಥರ ಆಶ್ಚರ್ಯ ಅಂತಾನೆ ಹೇಳ್ಬೋದು. ಅಂದ್ರೆ ಒಬ್ರು ಸಬ್ ಇನ್ಸ್ಪೆಕ್ಟರ್ ಅಂದ್ರೆ ಯಲಹಂಕ ಪೊಲೀಸರು ಅಂತ ಹೇಳಿಕೊಂಡು ಸಬ್ ಇನ್ಸ್ಪೆಕ್ಟರ್ ವೇಷದಲ್ಲಿ ಮತ್ತೊಬ್ಬರು ಕಾನ್ಸ್ಟೇಬಲ್ ವೇಷದಲ್ಲಿ ಬಂದು ಕಳ್ಳತನವನ್ನ ಮಾಡಿದ್ದಾರೆ. ಸುಮಾರು 20 ಲಕ್ಷ ಹಾಗೂ ಅರ್ಧ ಕೆಜಿಯಷ್ಟು ಚಿನ್ನಾಭರಣಗಳನ್ನ ಕದ್ದು ಪರಾರಿಯಾಗಿದ್ದಾರೆ ಅನ್ನುವಂತ ಮಾಹಿತಿಯನ್ನ ಕೂಡ ಈಗ ಕೇಳಿಪಡ್ತಾ ಇದ್ದೀವಿ. ನಾನು ಕೂಡ ಅದೇ ಸ್ಪಾಟ್ ಅಲ್ಲಿ ಇದ್ದೀನಿ. ಸುಮಾರು ಕಳ್ಳತನವನ್ನ ಮಾಡಿದ್ದಾರೆ ಅಂದ್ರೆ ಪೊಲೀಸರ ವೇಷದಲ್ಲಿ ಅದು ಸಬ್ ಇನ್ಸ್ಪೆಕ್ಟರ್ ವೇಷದಲ್ಲಿ ಒಬ್ರು ಬಂದು ಕಾನ್ಸ್ಟೇಬಲ್ ವೇಷದಲ್ಲಿ ಮತ್ತೊಬ್ರು ಬಂದು ಒಳಗಡೆ ಇದ್ದಂತಹ ಹೊಂಬಾಳೆಗೌಡ ಹಾಗೂ ಪತ್ನಿ ಹಾಗೂ 2.5 ವರ್ಷದ ಮಗುವನ್ನ ಏಕಾಏಕಿ ಚಾಕು ಮತ್ತು ಗನ್ನನ್ನ ತೋರಿಸಿ ಭಯವನ್ನ ಹುಟ್ಟಿಸಿದ್ದಾರೆ. ಭಯವನ್ನ ಹುಟ್ಟಿಸಿದ ನಂತರ ಅವರು ಕೂಡ ಭಯದಲ್ಲಿ ಏನ್ ಮಾಡ್ಬೇಕನ್ನುವಂಥದ್ದನ್ನು ಕೂಡ ಗಾಬರಿಯಾಗಿದ್ದಾರೆ. ಆ ಸಂದರ್ಭದಲ್ಲಿ ಅವರಿಗೆ ಚಾಕು ಹಾಗೂ ಗನ್ನನ್ನ ತೋರಿಸಿ ಭಯವನ್ನ ಬೀಳಿಸಿದ್ದಾರೆ. ಇದೇ ನಾನು ತೋರಿಸ್ತಾ ಇದ್ದೀನಿ ಸ್ಪಾಟ್. ಇದೇ ಸ್ಪಾಟ್ ಅಲ್ಲೇ ಆಗಿರುವಂತಹ ಘಟನೆ. ಇದೇ ಮನೆ, ಅದು ಹೊಂಬಾಳೆ ಅನ್ನುವಂತ ಒಂದು ನಿವಾಸದಲ್ಲಿ ಆಗಿರುವಂತಹ ಘಟನೆ. ಈ ಮನೆಯಲ್ಲಿ ಮಧ್ಯಾಹ್ನ ಅಂದ್ರೆ 2 ಗಂಟೆ ಸುಮಾರಿಗೆ ಬಂದಿರುವಂತಹ ಇಬ್ಬರು ಗಾಡಿ ಚೆಕ್ ಮಾಡುವಂತ ವೇಷದಲ್ಲಿ ಬಂದು ಸುಮಾರು 20 ಕೆಜಿ ಅಂದ್ರೆ 20 ಲಕ್ಷ ಹಣ ಹಾಗೂ ಅರ್ಧ ಕೆಜಿಗೂ ಹೆಚ್ಚು ಚಿನ್ನವನ್ನ ಕದ್ದು ಪರಾರಿಯಾಗಿದ್ದಾರೆ. ನಂತರ ಮಾಂಗಲ್ಯ ಸರಕು ಕೂಡ ಕೈ ಹಾಕಿದಂತಹ ಸಂದರ್ಭದಲ್ಲಿ ಅದನ್ನು ಕೂಡ ಕೊಡ್ಲಿಕ್ಕೂ ಮುಂದಾಗಿದ್ರು. ಆ ಸಂದರ್ಭದಲ್ಲಿ ಕೂಡ ಅವರು ಮಾಂಗಲ್ಯ ಸರವನ್ನ ಬಿಟ್ಟು ಎಸ್ಕೇಪ್ ಆಗಿದ್ದಾರೆ. ಯಲಹಂಕ ಪೊಲೀಸರು ಅಂತ ಹೇಳಿಕೊಂಡು ಪೊಲೀಸ್ ವೇಷದಲ್ಲಿ ಬಂದು ಈ ರೀತಿಯಾದಂತ ಹೊಂಬಾಳೆಗೌಡರು ಅವರ ಕುಟುಂಬದವರು ಹೋಗಿ ಕಂಪ್ಲೇಂಟ್ ಅನ್ನು ನೀಡಿದ್ದಾರೆ.